Hello friends, welcome to India for IAS. This is Manjunath Pro. Topic of this video is Nagoya Protocol. So this topic, Nagoya Protocol, it is a PLIMS exclusive topic. So it is important for PLIMS and other KPSC and KS related exams. So in this video, we are going to discuss why Nagoya Protocol is in use. Nagoya Protocol ಏನಕ್ಕೆ ನ್ಯೂಸ್ ಅಲ್ಲಿ ಇತ್ತು, ಜೊತೆಗೆ ಸೊ ಅದರ ಇಂಪಾರ್ಟೆಂಟ್ ಫೀಚರ್ಸ್ ಏನು, ಸೊ ಅಂದರೆ ನಗೋಯ ಪ್ರೋಟೋಕಾಲ್ ಏನೆಲ್ಲ ಪ್ರೊವಿಷನ್ಸ್ನ ಹೊಂದಿದೆ, ಸೊ ಕೀ ಅಬ್ಜೆಕ್ಟಿವ್ಸ್ ಏನು, ಸೊ ಅದರ ಉದ್ದೇಶಗಳೇನು, ಸೊ ಅದರ ಇಂಡಿಯಾದ ರೀಸೆಂಟ್ ಡೆವಲಪ್ಮೆಂಟ್ಸ್ ಏನು, ನಗೋಯ ಪ್ರೋಟೋಕಾಲ್ ರಿಲೇಟೆಡ್ ಇಂಡಿಯಾದಲ್ಲಿ ರೀಸೆಂಟಾಗಿ ಏನು ಡೆವಲಪ್ಮೆಂಟ್ಸ್ ಇದೆ, ಸೊ ಅದನ್ನು ನಾವು ಸ್ಟಡಿ ಮಾಡಲಿಕ್ಕೆ ಹೊರಟಿದ್ದೇವೆ. ಸೊ ರೀಸೆಂಟಾಗಿ ಇಂಡಿಯಾ ಇಟ್ ಎಮರ್ಜಸ್ ಆಸ್ ಅ ಗ್ಲೋಬಲ್ ಲೀಡರ್ ಇನ್ ಇಶ್ಯೂಯಿಂಗ್ compliance certificates under Nagoya Protocol. Nagoya Protocol under compliance certificate issue ಮಾಡೋದ್ರಲ್ಲಿ ಇಂಡಿಯಾ ಈಸ್ ಅ ಗ್ಲೋಬಲ್ ಲೀಡರ್. ಅಂದರೆ ಇಂಡಿಯಾ ಏನು ಮಾಡಿದೆ, ಅತಿ ಹೆಚ್ಚು ಕಂಪ್ಲೈನ್ಸ್ ಸರ್ಟಿಫಿಕೇಟ್ಸ್ನ ನಗೋಯ ಪ್ರೋಟೋಕಾಲ್ ಅಂಡರ್ ಇಶ್ಯೂ ಮಾಡಿದೆ. ಬಿಕಾಸ್ ಆಫ್ ದ್ಯಾಟ್ ಇಟ್ ಈಸ್ ಇನ್ ನ್ಯೂಸ್. ಸೊ ಈ ವಿಡಿಯೋದಲ್ಲಿ ನಾವು ನಗೋಯ ಪ್ರೋಟೋಕಾಲ್ ಅಂದ್ರೇನು, ಸೊ ಈ ಕಂಪ್ಲೈನ್ಸ್ ಸರ್ಟಿಫಿಕೇಟ್ ಅಂದ್ರೇನು, ಸೊ ಇಂಡಿಯಾದಲ್ಲಿ ಯಾವ ರೀತಿ ಫ್ರೇಮ್ವರ್ಕ್ ಇದೆ, ನಗೋಯ ಪ್ರೋಟೋಕಾಲ್ ಫ್ರೇಮ್ವರ್ಕ್ ಏನು, ಎಲ್ಲವನ್ನ ತಿಳ್ಕೊಳ್ಳೋಣ. ಸೊ ವಾಟ್ ಈಸ್ ದಿಸ್ ನಗೋಯ ಪ್ರೋಟೋಕಾಲ್? So Nagoya Protocol, it is about access to genetic resources and fair and equitable sharing of benefits. It is a supplementary agreement to the Convention on Biological Diversity. So ಇವಾಗ ನಿಮಗೆ ಇದನ್ನೆಲ್ಲ ಓದಿದ ಮೇಲೆ, ಸೊ ವಾಟ್ ಈಸ್ ದಿಸ್ ಜೆನೆಟಿಕ್ ರಿಸೋರ್ಸ್, ಏನಿದು ಫೇರ್ ಆ್ಯಂಡ್ ಇಕ್ವಿಟೇಬಲ್ ಶೇರಿಂಗ್ ಆಫ್ ಬೆನಿಫಿಟ್ಸ್, ಸೊ ಕನ್ಫ್ಯೂಷನ್ ಕ್ರಿಯೇಟ್ ಆಗುತ್ತೆ. ಸೊ ಅದನ್ನು ನಾವು ಒಂದೊಂದಾಗಿ ತಿಳ್ಕೊಳ್ಸೋಣ. ನಗೋಯ ಪ್ರೋಟೋಕಾಲ್ ಇಟ್ ಪ್ರೊವೈಡ್ಸ್ ಆಕ್ಸೆಸ್ ಆ್ಯಂಡ್ ಬೆನಿಫಿಟ್ ಶೇರಿಂಗ್. ಸೊ ನಗೋಯ ಪ್ರೋಟೋಕಾಲ್ ಆನ್ ಆಕ್ಸೆಸ್ ಆ್ಯಂಡ್ ಬೆನಿಫಿಟ್ ಶೇರಿಂಗ್ ಅಂತ ಕರಿತೀವಿ. ಸೊ ದಿಸ್ ಈಸ್ ಆನ್ ಇಂಟರ್ನ್ಯಾಷನಲ್ ಅಗ್ರಿಮೆಂಟ್. ಸೊ ಇದೊಂದು ಅಂತಾರಾಷ್ಟ್ರೀಯ ಅಗ್ರಿಮೆಂಟ್ ಆಗಿರುತ್ತೆ ಅಂಡರ್ ದಿ ಕನ್ವೆನ್ಷನ್ ಆನ್ ಬಯಾಲಜಿಕಲ್ ಡೈವರ್ಸಿಟಿ. ಸೊ ಇಟ್ ಕೇಮ್ ಇನ್ ಟು ಫೋರ್ಸ್ ಇನ್ ದ ಇಯರ್ 2014 ಇದು ಜಾರಿಗೆ ಬರುತ್ತೆ. ಇದನ್ನು ಅಡಾಪ್ಟ್ ಮಾಡ್ಕೊಂಡಿರ್ತಕ್ಕಂಥ ವರ್ಷ ಯಾವುದು ಅಂತಂದರೆ 2010. ನಗೋಯ ಜಪಾನಲ್ಲಿ ಇದನ್ನು ಅಡಾಪ್ಟ್ ಮಾಡ್ಕೊಂಡಿರ್ತಾರೆ. ಅದಕ್ಕೋಸ್ಕರ ಇದನ್ನೇನಂತ ಕರೀತಾರೆ, ನಗೋಯ ಪ್ರೋಟೋಕಾಲ್ ಅಂತ ಕರೀತಾರೆ. ಸೊ ಇದರ ಆಬ್ಜೆಕ್ಟಿವ್ ಏನು ಅಂತ ನಾವು ನೋಡೋದಾದರೆ, so it provides transparent legal framework for effective implementation of fair and equitable benefit sharing from utilization of genetic resources. ಸೊ ಅದನ್ನು ಇವಾಗ ಅರ್ಥ ಮಾಡ್ತಾ ಹೋಗೋಣ. ಸೊ ಇದೇನು ಹೇಳುತ್ತೆ ಅಂತಂದರೆ, ಹೂ ಕ್ಯಾನ್ ಯೂಸ್ ಅ ಕಂಟ್ರೀಸ್ ಬಯಾಲಜಿಕಲ್ ರಿಸೋರ್ಸಸ್ ಆ್ಯಂಡ್ ಹೌ ದ ಬೆನಿಫಿಟ್ಸ್ ಆರ್ ಶೇರ್ಡ್. ಅಂದರೆ ಒಂದು ದೇಶದಲ್ಲಿ ಇರ್ತಕ್ಕಂಥ ಬಯಾಲಜಿಕಲ್ ರಿಸೋರ್ಸಸ್ ಅಂದರೆ ಈ ಜೈವಿಕ ರಿಸೋರ್ಸ್, ಜೀವ ಇರ್ತಕ್ಕಂಥ ಬಿ ಪ್ಲ್ಯಾಂಟ್ಸ್, ಎನಿಮಲ್ಸ್, ಆಲ್ಗೆ, ಫಂಗೈ, ಸೊ ಒಂದು ಫಿಶ್ ಇರ್ಬೋದು, ಯಾವುದೇ ರೀತಿಯಾದ ಒಂದು ಸೊ ಏನು ಲಿವಿಂಗ್ ಬೀಯಿಂಗ್ ಇರುತ್ತೆ, ಸೊ ಬಯಾಲಜಿಕಲ್ ರಿಸೋರ್ಸ್ ಅಂತ ಏನು ಕರಿತೀವಿ, ಸೊ ಅದನ್ನು ಯಾವ ರೀತಿ ಯೂಸ್ ಮಾಡ್ಕೋಬೋದು, ಅದನ್ನು ಯಾರೆಲ್ಲ ಯೂಸ್ ಮಾಡ್ಕೋಬೋದು, ಮತ್ತು ಅದನ್ನು ಯೂಸ್ ಮಾಡ್ಕೊಂಡ್ಮೇಲೆ ಅದರಿಂದ ಬರ್ತಕ್ಕಂಥ ಬೆನಿಫಿಟ್ನ ಯಾವ ರೀತಿ ಶೇರ್ ಮಾಡಬೇಕು ಅನ್ನೋದ್ರ ಬಗ್ಗೆ ಇದು ಹೇಳ್ತಾ ಹೋಗುತ್ತೆ. ಎಕ್ಸಾಂಪಲ್ ಹೇಳೋದಾದರೆ, ಸೊ ಒಂದು ವಿಲೇಜ್ ತೊಗೊಳ್ಳೋಣ, ಒಂದು ಹಳ್ಳಿ ತೊಗೊಳ್ಳೋಣ. ಆ ಹಳ್ಳಿನಲ್ಲಿ ಒಂದು ರೇರ್ ಮೆಡಿಕಲ್ ಪ್ಲ್ಯಾಂಟ್ ಇರುತ್ತೆ ಅಂತ ಇಟ್ಕೊಳ್ಳಿ. ಮೆಡಿಸಿನಲ್ ಹರ್ಬ್ ಅಂದರೆ ಒಂದು ಔಷಧೀಯ ಗುಣವುಳ್ಳಂಥ ಒಂದು ಹರ್ಬ್ ಇರುತ್ತೆ, ಸಸ್ಯ ಇರುತ್ತೆ. ಸೊ ಆ ಸಸ್ಯ ಇಟ್ ಈಸ್ ಇಂಪಾರ್ಟೆಂಟ್ ಟು ದಿಸ್ ಹರ್ಬ್, ಇಟ್ ಈಸ್ ಇಂಪಾರ್ಟೆಂಟ್ ಟು ಪ್ರೊಡ್ಯೂಸ್ ಡ್ರಗ್, ಒಂದು ಪ್ರಾಫಿಟಬಲ್ ಡ್ರಗ್, ಅಂದರೆ ಒಂದು ಡಿಸೀಸನ್ನು ಕ್ಯೂರ್ ಮಾಡ್ತಕ್ಕಂಥ ಎಬಿಲಿಟಿ ಇರ್ತಕ್ಕಂಥ ಡ್ರಗ್ನ ಪ್ರೊಡ್ಯೂಸ್ ಮಾಡಲಿಕ್ಕೆ ಆ ಪ್ಲ್ಯಾಂಟ್ ಅಥವಾ ಆ ಹರ್ಬ್ನ ಯೂಸ್ ಮಾಡ್ತಾರೆ ಅಂತಂದರೆ, ಆ ಫಾರ್ಮಾಸ್ಯೂಟಿಕಲ್ ಕಂಪ್ನಿ ಏನು ಮಾಡುತ್ತೆ, ಬಂದು ಆ ಹರ್ಬ್ ಬಗ್ಗೆ ಸ್ಟಡಿ ಮಾಡಿ ಅದರಿಂದ ಏನು ಮಾಡುತ್ತೆ, ಒಂದು ಮೆಡಿಸಿನ್ನ ಪ್ರೊಡ್ಯೂಸ್ ಮಾಡುತ್ತೆ. ಮೆಡಿಸಿನ್ನ ಪ್ರೊಡ್ಯೂಸ್ ಮಾಡಿ ಆ ಮೆಡಿಸಿನ್ ಚೆನ್ನಾಗಿ ಸೇಲ್ ಆಗುತ್ತೆ. ಜೊತೆಗೆ ಈ ಕಂಪ್ನಿ ಏನು ಮಾಡುತ್ತೆ, ಫಾರ್ಮಾ ಕಂಪ್ನಿ, ಸೊ ಪ್ರಾಫಿಟ್ ಮಾಡ್ಕೊಳ್ಳುತ್ತೆ. ಸೊ ಈ ಪ್ರಾಫಿಟ್ ಮಾಡ್ಕೊಳ್ಳುತ್ತೆ. ಸೊ ಅದೇನಿರುತ್ತೆ ಹರ್ಬು, ಇಟ್ ಈಸ್ ಸಿಚುವೇಟೆಡ್ ಇನ್ ಎ ವಿಲೇಜ್. ಬಟ್ ಅದನ್ನು ಯೂಸ್ ಮಾಡಿಕೊಂಡು ಪ್ರಾಫಿಟ್ ಮಾಡ್ಕೊಂಡವ್ರು ಯಾರು, ಫಾರ್ಮಾ ಕಂಪ್ನಿಯವರು. ಸೊ ಇದರಿಂದ ಈ ವಿಲೇಜರ್ಸ್ಗೆ ಯಾವ ರೀತಿ ಲಾಭ? ಸೊ ಈ ನಗೋಯ ಪ್ರೋಟೋಕಾಲ್ ಇಲ್ಲದೆ ಇರೋ ಟೈಮಲ್ಲಿ ವಿಲೇಜರ್ಸ್ಗೆ ಯಾವುದೇ ರೀತಿ ಲಾಭ ಇರಲ್ಲ. ಈ ನಗೋಯ ಪ್ರೋಟೋಕಾಲ್ನ ಇಂಪ್ಲಿಮೆಂಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ ಮೇಲೆ ಈ ಫಾರ್ಮಾ ಕಂಪ್ನಿ ಏನಿದೆ, ಈ ವಿಲೇಜಸ್ಗೆ ಏನು ಮಾಡಬೇಕು, ಬೆನಿಫಿಟ್ ಶೇರ್ ಮಾಡಬೇಕು. ಬಂದಿರತಕ್ಕಂಥ ಪ್ರಾಫಿಟ್ಟಲ್ಲಿ ಇಂತಿಷ್ಟು % ಅಂತ ಏನು ಮಾಡಬೇಕು, ರಾಯಲ್ಟಿನ ಈ ವಿಲೇಜಿಗೆ ಕೊಡಬೇಕು. ಸೊ ದಟ್ ಈಸ್ ದಿ ಸಿಗ್ನಿಫಿಕೆನ್ಸ್ ಆಫ್ ನಗೋಯ ಪ್ರೋಟೋಕಾಲ್. ಸೊ ದಟ್ ಈಸ್ ದ ಮೀನಿಂಗ್ ಆಫ್ ಫೇರ್ ಆ್ಯಂಡ್ ಇಕ್ವಿಟೇಬಲ್ ಶೇರಿಂಗ್ ಆಫ್ ಬೆನಿಫಿಟ್ಸ್ that is arising out of genetic resources, right? So this is the meaning, this is the core idea of the Nagoya Protocol. ಸೊ ಈ ರೀತಿ ಇಂಡಿಯಾದಲ್ಲಿ ಎಷ್ಟೋ ಫಾರ್ಮಾ ಕಂಪ್ನಿ ಇವೆ. ಅವೆಲ್ಲ ಏನು ಮಾಡ್ತಾಯಿದೆ, ಲೋಕಲಿ ಅಂದರೆ ಸ್ಥಳೀಯವಾಗಿ ಸಿಗ್ತಕ್ಕಂತಹ ಗಿಡಮೂಲಿಕೆಗಳನ್ನ ಯೂಸ್ ಮಾಡಿಕೊಂಡು ಒಂದು ಮೆಡಿಸಿನ್ನ ತಯಾರು ಮಾಡ್ತಿದೆ. ಜೊತೆಗೆ ಅಲ್ಲಿರ್ತಕ್ಕಂಥ ಹಳ್ಳಿಗಳಿಗೆ ಏನು ಮಾಡ್ತಿದೆ, ರಾಯಲ್ಟಿನ ಪೇ ಮಾಡ್ತಾ ಇದೆ. ಇದಕ್ಕೊಂದು ಉದಾಹರಣೆ ಹೇಳಬೇಕು ಅಂತಂದರೆ,
ಉತ್ತರಾಖಂಡಲ್ಲಿ ಈ ಕಂಪ್ನಿ ಇದೆ ಪತಂಜಲಿ ಅಂತ, ಬಾಬಾ ರಾಮದೇವ್ ಅವ್ರದ್ದು. ಸೊ ಅದೇನು ಮಾಡ್ತಿತ್ತು, ಈ ಬೆನಿಫಿಟ್ಸ್ ಬರ್ತಕ್ಕಂಥ ಪ್ರಾಫಿಟನ್ನು ಅಲ್ಲಿರ್ತಕ್ಕಂಥ ವಿಲೇಜಿಗೆ ಶೇರ್ ಮಾಡಿರಲಿಲ್ಲ. ಸೊ ಅವಾಗ ಏನು ಮಾಡ್ತು, ಅಲ್ಲಿರ್ತಕ್ಕಂಥ ಹೈಕೋರ್ಟ್ ಏನು ಮಾಡಿತು, ಯು ಹ್ಯಾವ್ ಟು ಶೇರ್ ದ ಪ್ರಾಫಿಟ್ ಅಂತ ಹೇಳಿ ಒಂದು ಜಡ್ಮೆಂಟ್ನ ಕೊಟ್ಟಿರುತ್ತೆ. ಆ ಜಡ್ಮೆಂಟ್ ದಟ್ ಈಸ್ ಬೇಸ್ಡ್ ಆನ್ ದಿ ನಗೋಯಾ ಪ್ರೋಟೋಕಾಲ್, ರೈಟ್. ಸೊ ಕಮಿಂಗ್ ಟು ದಿ ಸ್ಕೋಪ್ ಆ್ಯಂಡ್ ಕವರೇಜ್. ಸೊ ಈ ಆ್ಯಕ್ಟ್ ಏನೆಲ್ಲ ನಗೋಯಾ ಪ್ರೋಟೋಕಾಲ್ ಸ್ಕೋಪ್ ಮತ್ತು ಕವರೇಜ್ ಏನಿದೆ ಅಂತ ನಾವು ನೋಡೋದಾದರೆ, ಸೊ ಇಟ್ ಅಪ್ಲೈಸ್ ಟು ದಿ ಜೆನೆಟಿಕ್ ರಿಸೋರ್ಸಸ್ ಕವರ್ಡ್ ಅಂಡರ್ ದಿ ಕನ್ವೆನ್ಷನ್ ಆಫ್ ಬಯಾಲಜಿಕಲ್ ಡೈವರ್ಸಿಟಿ. ಕನ್ವೆನ್ಷನ್ ಆಫ್ ಬಯಾಲಜಿಕಲ್ ಡೈವರ್ಸಿಟಿ UNCBD ಅಂತ ಸ್ಟಡಿ ಮಾಡಿರ್ತೀವಿ. UNFCC it is related to climate change. UNCBD it is related to biological diversity. So other under in genetic resource ಇದೆ, so it applies to that. So mainly benefit sharing arising out of utilization of the genetic resources. So this also includes traditional knowledge associated with genetic resources and benefit from its utilization. Traditional knowledge ಅಂತಂದರೆ ಇವಾಗ ನಮಗೆಲ್ಲ ಗೊತ್ತಿದೆ, ಅರಿಶಿನ, ಟರ್ಮರಿಕ್, ಹಲ್ದಿ ಅಂತ ಏನಿದೆ, ಈ ಟರ್ಮರಿಕ್ಕಿಗೆ ವೂಂಡ್ ಹೀಲಿಂಗ್ ಪ್ರಾಪರ್ಟಿ ಇದೆ ಅಂತ ನಮಗೆಲ್ಲ ಗೊತ್ತು, ನಮ್ಮ ಪೂರ್ವಜರಿಗೆ ಸೊ ಶತಮಾನಗಳಿಂದ ಗೊತ್ತು. ಇದಕ್ಕೇನಂತ ಕರಿತೀವಿ, ಸಾಂಪ್ರದಾಯಿಕ ಒಂದು ನಾಲೆಜ್, ಟ್ರೆಡಿಷ್ನಲ್ ನಾಲೆಜ್ ಅಂತ ಕರಿತೀವಿ. ಸೊ ಇದನ್ನು ಟ್ರೆಡಿಷ್ನಲ್ ನಾಲೆಜ್, ಆ ವೂಂಡ್ ಹೀಲಿಂಗ್ ಪ್ರಾಪರ್ಟಿನ ಯೂಸ್ ಮಾಡಿಕೊಂಡು ಸೊ ಫಾರ್ಮಾ ಕಂಪ್ನಿ ಒಂದು ಕ್ರೀಮ್ನ ಬಿಡುಗಡೆ ಮಾಡುತ್ತೆ, ಸೊ ಫಾರ್ ಯುಟಿಲೈಸಿಂಗ್ ದಿ ವೂಂಡ್ಸ್ ಅಪ್ಲೈ ಮಾಡಲಿಕ್ಕೆ. ಸೊ ಇಲ್ಲಿ ಏನು ಮಾಡುತ್ತೆ, ಅದು ಟ್ರೆಡಿಷ್ನಲ್ ನಾಲೆಜ್ನ ಯೂಸ್ ಮಾಡ್ಕೋತಾ ಇದೆ. ಸೊ ಆ ಥರ ಟ್ರೆಡಿಷ್ನಲ್ ನಾಲೆಜ್ನ ಯೂಸ್ ಮಾಡಿಕೊಂಡ್ರು ಕೂಡ ಏನು ಮಾಡಬೇಕು, ರಾಯಲ್ಟಿ ಕೊಡಬೇಕು, ಜೊತೆಗೆ ಪರ್ಮಿಷನ್ ತೊಗೊಳ್ಬೇಕು ಇಂಡಿಯನ್ ಗೌರ್ಮೆಂಟದ್ದು. ಸೊ ದಟ್ ಈಸ್ ದಿ ಇಂಪಾರ್ಟೆನ್ಸ್ ಆಫ್ ನಗೋಯಾ ಪ್ರೋಟೋಕಾಲ್. ಸೊ ಕಮಿಂಗ್ ಟು ದಿ ಕನ್ವೆನ್ಷನ್ ಆನ್ ಬಯಾಲಜಿಕಲ್ ಡೈವರ್ಸಿಟಿ. ಸೊ ಕನ್ವೆನ್ಷನ್ ಆನ್ ಬಯಾಲಜಿಕಲ್ ಡೈವರ್ಸಿಟಿ ಕೀ ಫ್ಯಾಕ್ಟ್ಸ್ನ ನೋಡೋದಾದರೆ, ಸೊ ಇಟ್ ಈಸ್ ಅ ಕಾಂಪ್ರಿಹೆನ್ಸಿವ್ ಆ್ಯಂಡ್ ಇಟ್ ಈಸ್ ಆಲ್ಸೋ ಬೈಂಡಿಂಗ್ ಇಂಟರ್ನ್ಯಾಷನಲ್ ಅಗ್ರಿಮೆಂಟ್ ವಿತ್ ರೆಸ್ಪೆಕ್ಟ್ ಟು ಕಾನ್ಸರ್ವೇಷನ್ ಆ್ಯಂಡ್ ಸಸ್ಟೈನಬಲ್ ಯೂಸ್ ಆಫ್ ನ್ಯಾಚುರಲ್ ರಿಸೋರ್ಸಸ್. ಬೋತ್ ನ್ಯಾಚುರಲ್ ರಿಸೋರ್ಸಸ್ ಅಂದರೆ ಮೇನ್ಲಿ living biological diversity, it is talking about living resources, right. Then it was adopted in the year 1992 at a Rio Earth Summit. Its core objective, CBD core objective ಏನಂತಂದರೆ ಕಾನ್ಸರ್ವೇಷನ್ ಆಫ್ ಬಯೋಡೈವರ್ಸಿಟಿ. ಸೊ ಬಯೋಡೈವರ್ಸಿಟಿ ಏನಿದೆ ಅದನ್ನು ಕಾನ್ಸರ್ವ್ ಮಾಡೋದು. ಸಸ್ಟೈನೇಬಲ್ ಯೂಸ್ ಆಫ್ ಬಯೋಡೈವರ್ಸಿಟಿ ಅಂದರೆ ಬಯೋಡೈವರ್ಸಿಟಿ ಏನಿದೆ, ಸೊ ವಾಟ್ ಎವರ್ ಬಯೋಲಾಜಿಕಲ್ ರಿಸೋರ್ಸ್ ದ್ಯಾಟ್ ವಿ ಆರ್ ಯೂಸಿಂಗ್, ಪ್ಲ್ಯಾಂಟ್ಸ್, ಎನಿಮಲ್ಸ್, ಫಿಶ್, ಇನ್ಸೆಕ್ಟ್ಸ್, ಸೊ ದ ಯೂಸ್ ಶುಡ್ ಬಿ ಸಸ್ಟೈನೇಬಲ್. ಇಟ್ ಮೀನ್ಸ್ ಇವತ್ತು ಯೂಸ್ ಮಾಡ್ಕೋತಿದ್ದೀವಿ ಅಂದರೆ ನೆಕ್ಸ್ಟ್ 10 yearsಲ್ಲಿ ಅದು ಖಾಲಿ ಆಗಬಾರ್ದು. ಸೊ ಇಟ್ ಶುಡ್ ನಾಟ್ ಬಿ ಎಕ್ಸಾಸ್ಟಿಬಲ್, ಇಟ್ ಶುಡ್ ಬಿ ಅವೈಲೇಬಲ್ ಫಾರ್ ಫ್ಯೂಚರ್ ಜನ್ರೇಷನ್ ಆಲ್ಸೋ. ಮುಂದೆ ಬರ್ತಕ್ಕಂತಹ ಪೀಳಿಗೆಗಳಿಗೂ ಕೂಡ ಅದರ ಅವೈಲೇಬಿಲಿಟಿ ಇರಬೇಕು. ಸೊ ಆ ರೀತಿ ಯೂಸ್ಗೆ ಏನಂತಾರೆ, ಸಸ್ಟೈನೇಬಲ್ ಯೂಸ್ ಅಂತ ಕರೀತಾರೆ. ಆ್ಯಂಡ್ ಫೇರ್ ಆ್ಯಂಡ್ ಈಕ್ವಿಟೇಬಲ್ ಶೇರಿಂಗ್ ಆಫ್ ಬೆನಿಫಿಟ್ಸ್. ಸೊ ಏನೇ ನಾವು ಈ ಬಯೋಲಾಜಿಕಲ್ ರಿಸೋರ್ಸಸ್ನ ಯೂಸ್ ಮಾಡ್ಕೋತೀವಿ, ಅದರಿಂದ ಬರ್ತಕ್ಕಂತಹ ಬೆನಿಫಿಟ್ಸ್ ಏನಿದೆ, ಸೊ ಅದನ್ನು ನಾವು ಫೇರ್ ಆ್ಯಂಡ್ ಈಕ್ವಿಟೇಬಲ್ ಆಗಿ ಶೇರ್ ಮಾಡಬೇಕು. ಫೇರ್ ಆ್ಯಂಡ್ ಈಕ್ವಿಟೇಬಲ್ ಶೇರ್ ಅಂತಂದರೆ, ಸೊ ಇವಾಗ ಫಾರ್ ಎಕ್ಸಾಂಪಲ್ ಒಂದು ಫಾರ್ಮಾ ಕಂಪ್ನಿ ಒಂದು ಗಿಡಮೂಲಿಕೆಯನ್ನು ಯೂಸ್ ಮಾಡಿಕೊಂಡು ಒಂದು ಫಾರ್ಮಾ ಡ್ರಗ್ಗನ್ನು ಪ್ರೊಡ್ಯೂಸ್ ಮಾಡುತ್ತೆ ಅಂತಂದರೆ, ಅದರಲ್ಲಿ ಒಂದಿಷ್ಟು ಬೆನಿಫಿಟನ್ನು ಅಲ್ಲಿರ್ತಕ್ಕಂಥ ಲೋಕಲ್ ಪಾಪ್ಯುಲೇಷನ್ ಏನಿದೆ ಅವ್ರಿಗೂ ಕೊಡಬೇಕು. ಸೊ ಅದಕ್ಕೇನಂತ ಕರೀತಾರೆ, ಫೇರ್ ಆ್ಯಂಡ್ ಈಕ್ವಿಟೇಬಲ್ ಶೇರಿಂಗ್ ಅಂತ ಕರೀತಾರೆ. ಕಮಿಂಗ್ ಟು ದ ಸಿಗ್ನಿಫಿಕೆನ್ಸ್ ಆಫ್ ನಗೋಯಾ ಪ್ರೋಟೋಕಾಲ್ ಆ್ಯಂಡ್ ಕನ್ವೆನ್ಷನ್ ಆನ್ ಬಯಾಲಜಿಕಲ್ ಡೈವರ್ಸಿಟಿ. ಸೊ ಇದರ ಸಿಗ್ನಿಫಿಕೆನ್ಸ್ ಏನು ಅಂತ ನಾವು ನೋಡ್ತಾ ಹೋದರೆ, ಇಟ್ ಹೆಲ್ಪ್ಸ್ ಇನ್ ಸ್ಟ್ರೆಂಥನಿಂಗ್ ಬಯೋಡೈವರ್ಸಿಟಿ ಗವರ್ನೆನ್ಸ್ ಆ್ಯಂಡ್ ಆಲ್ಸೋ ಇಟ್ ಹೆಲ್ಪ್ಸ್ ಇನ್ ಬಯೋ ಎಕನಮಿ ಥ್ರೂ ಆಕ್ಸೆಸ್ ಆ್ಯಂಡ್ ಬೆನಿಫಿಟ್ ಶೇರಿಂಗ್ ಮೆಕ್ಯಾನಿಸಮ್. ಸೊ ಇವು ನಗೋಯಾ ಪ್ರೋಟೋಕಾಲ್ನ ಅಡಾಪ್ಟ್ ಮಾಡ್ಕೊಂಡ್ಮೇಲೆ ಆಕ್ಸೆಸ್ ಆ್ಯಂಡ್ ಬೆನಿಫಿಟ್ ಶೇರಿಂಗ್ ಮೆಕ್ಯಾನಿಸಮ್ ಇಂಪ್ಲಿಮೆಂಟ್ ಆಗುತ್ತೆ. ಸೊ ಇದರಿಂದ ಬಯೋ ಎಕನಮಿ ಬಿಲ್ಡ್ ಆಗುತ್ತೆ, ಜೊತೆಗೆ ಬಯೋಲಾಜಿಕಲ್ ಡೈವರ್ಸಿಟಿ ಗವರ್ನೆನ್ಸ್ ಇಂಡಿಯಾದಲ್ಲಿ ಸ್ಟ್ರಾಂಗ್ ಆಗ್ತಾ ಹೋಗುತ್ತೆ. ಸೊ ಇಂಡಿಯಾದಲ್ಲಿ ಬಯೋಡೈವರ್ಸಿಟಿ ಗವರ್ನೆನ್ಸ್ನ ಯಾವ ಆ್ಯಕ್ಟ್ ಮುಖಾಂತರ ಮಾಡ್ತಾರೆ ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ. ಸೊ ಬಯೋಡೈವರ್ಸಿಟಿ ಗವರ್ನೆನ್ಸ್ ಒಂದು ಸ್ಪೆಸಿಫಿಕ್ ಆ್ಯಕ್ಟ್ ಇದೆ, ಸೊ ಅದೇನಂತ ಕಮೆಂಟ್ ಮುಖಾಂತರ ತಿಳಿಸಿ. ದೆನ್ ಇಟ್ ಪ್ರೊಟೆಕ್ಟ್ಸ್ ಇಂಡಿಜಿನಿಯಸ್ ಕಮ್ಯುನಿಟೀಸ್ ರೈಟ್ಸ್ ಓವರ್ ಟ್ರೆಡಿಷನಲ್ ನಾಲೆಜ್. ಸೊ ಇಂಡಿಜಿನಿಯಸ್ ಕಮ್ಯುನಿಟಿ ಅಂದರೆ ದೇಶದಲ್ಲಿರ್ತಕ್ಕಂಥ ಇಂಡಿಜಿನಿಯಸ್ ಕಮ್ಯುನಿಟಿ ಏನಿದೆ, ಟ್ರೈಬಲ್ ಕಮ್ಯುನಿಟಿ ಏನಿದೆ, ಲೋಕಲ್ ಪಾಪ್ಯುಲೇಷನ್ ಏನಿದೆ, ಸೊ ಅವ್ರ ಹತ್ರ ಇರ್ತಕ್ಕಂಥ ಟ್ರೆಡಿಷನಲ್ ನಾಲೆಜನ್ನು ವಿದೇಶಿ ಕಂಪ್ನಿಗಳು ಅಥವಾ ಯಾವುದೇ ಒಂದು ಪ್ರಾಫಿಟ್ ಮೇಕಿಂಗ್ ಕಂಪ್ನಿ ಆ ಟ್ರೆಡಿಷನಲ್ ನಾಲೆಜನ್ನು ಯೂಸ್ ಮಾಡಿಕೊಂಡು ಅದು ಪ್ರಾಫಿಟ್ ಮಾಡಿಕೊಂಡು ಅವ್ರಿಗೆ ಯಾವುದೇ ರೀತಿಯಾದ ಒಂದು ಲಾಭವನ್ನು ಶೇರ್ ಮಾಡದೇ ಇದ್ದಾಗ ಆ ರೀತಿ ರೈಟ್ಸ್ನ ಪ್ರೊಟೆಕ್ಟ್ ಮಾಡಲಿಕ್ಕೆ ನಗೋಯಾ ಪ್ರೋಟೋಕಾಲ್ ಹೆಲ್ಪ್ ಮಾಡುತ್ತೆ. ಯಾಕಂದರೆ ಈ ಇಂಡಿಜಿಯಸ್ ಕಮ್ಯುನಿಟಿಗೆ ಗೊತ್ತಿರುತ್ತೆ ಯಾವ ಗಿಡಮೂಲಿಕೆಯಲ್ಲಿ ಯಾವ ಥರನಾದ ಔಷಧೀಯ ಗುಣ ಇರುತ್ತೆ, ಅದು ಯಾವ ಯಾವ ರೋಗಗಳನ್ನು ವಾಸಿ ಮಾಡುತ್ತೆ ಅನ್ನೋದು ಈ ಬುಡಕಟ್ಟು ಜನಾಂಗಗಳಿಗೆ ಗೊತ್ತಿರುತ್ತೆ. ಆ ನಾಲೆಜನ್ನು ಏನು ಮಾಡ್ಕೋತೀವಿ, ಪ್ರೈವೇಟ್ ಕಂಪ್ನೀಸು ಯೂಸ್ ಮಾಡಿಕೊಂಡು ಮಾರ್ಕೆಟ್ಗೆ ಬಂದು ಒಳ್ಳೆ ಪ್ರಾಡಕ್ಟನ್ನು ಕೊಟ್ಟು ಅದರಿಂದ ಬರೋ ಲಾಭವನ್ನು ತಾವು ತೆಗೆದುಕೊಳ್ತೇವೆ.
ಸೊ ಅದರಿಂದ ಯಾವುದೇ ರೀತಿಯಾದ ಇಂಡಿಜಿನಸ್ ಕಮ್ಯುನಿಟಿಗೆ ಒಂದು ನೆರವನ್ನು ನೀಡ್ತಿರಲಿಲ್ಲ. ಸೊ ಆ ತರಹದ ಒಂದು ಎಕ್ಸ್ಪ್ಲಾಯ್ಟೇಷನನ್ನು ಕಡಿಮೆ ಮಾಡಲಿಕ್ಕೆ, ಆ ಥರ ಎಕ್ಸ್ಪ್ಲಾಯ್ಟೇಷನನ್ನು ಒಂದು ಎಂಡ್ ಮಾಡಲಿಕ್ಕೆ ನಗೋಯಾ ಪ್ರೋಟೋಕಾಲ್ ಹೆಲ್ಪ್ ಮಾಡುತ್ತೆ. ಜೊತೆಗೆ ಇದು ಇಂಡಿಜಿನಸ್ ಕಮ್ಯುನಿಟಿಗೆ ರೈಟ್ಸ್ನ ಕೊಡುತ್ತೆ. ಆ ರೈಟ್ಸ್ ಮುಖಾಂತರ ಅಲ್ಲಿರ್ತಕ್ಕಂಥ ಕಮ್ಯುನಿಟೀಸು ತಮ್ಮ ಟ್ರೆಡಿಷ್ನಲ್ ನಾಲೆಜ್ ಮೇಲೆ ಹಕ್ಕನ್ನು ಸಾಧಿಸಿ ಅವ್ರಿಗೆ ಬರಬೇಕಾದಂಥ ಒಂದು ಬೆನಿಫಿಟನ್ನು ಪಡೆದುಕೊಳ್ಳಬಹುದು. ಸೊ ದಿಸ್ ಈಸ್ ಕ್ರಿಟಿಕಲ್ ಫಾರ್ ಬಯೋಪ್ರಾಸ್ಪೆಕ್ಟಿಂಗ್, ಫಾರ್ಮಾಸ್ಯೂಟಿಕಲ್ಸ್, ಅಗ್ರಿಕಲ್ಚರ್ ಆ್ಯಂಡ್ IPR ಡಿಬೇಟ್ಸ್. ಈ ನಗೋಯಾ ಪ್ರೋಟೋಕಾಲ್ ಏನಿದೆ, ಈ ಬಯೋಪ್ರಾಸ್ಪೆಕ್ಟಿಂಗ್ ಅಂತ ಕರಿತೀವಿ. ಬಯೋಪ್ರಾಸ್ಪೆಕ್ಟಿಂಗ್ ಅಂತಂದರೆ ಯಾವುದೇ ಒಂದು ಯುಟಿಲಿಟಿ ಹೊಂದಿರತಕ್ಕಂಥ ಒಂದು ಗಿಡ ಇರ್ಬೋದು, ಒಂದು ಸಸ್ಯ ಸಂಪತ್ತು ಅಥವಾ ಒಂದು ಪ್ರಾಣಿ ಸಂಪತ್ತು ಇರ್ಬೋದು, ಅದರಿಂದ ಯಾವುದಾದ್ರೂ ಒಂದು ಯುಟಿಲಿಟಿ ಇರ್ತಕ್ಕಂಥ ಪ್ರಾಡಕ್ಟನ್ನು ನಾವು ಪ್ರೊಡ್ಯೂಸ್ ಮಾಡಬೇಕು ಅಂತ ಅಂದರೆ, ಅಥವಾ ಅದರ ರಿಲೇಟೆಡ್ ಏನಾದರೂ ಒಂದು ಎಕ್ಸ್ಪ್ಲೋರ್ ಮಾಡೋದಿದ್ರೆ, ಸೊ ಅದಕ್ಕೆ ಪ್ರಾಸ್ಪೆಕ್ಟಿಂಗ್ ಅಂತ ಕರಿತೀವಿ. ಸೊ ಫಾರ್ಮಾಸ್ಯೂಟಿಕಲ್ ಕಂಪ್ನಿಗೆ ಯುಟಿಲೈಸ್ ಆಲ್ರೆಡಿ ನಾವು ಎಕ್ಸಾಂಪಲ್ನ ನೋಡಿದ್ದೀವಿ ಯಾವ ರೀತಿ ನಗೋಯಾ ಪ್ರೋಟೋಕಾಲ್ ಯೂಸ್ ಆಗುತ್ತೆ. ಅಗ್ರಿಕಲ್ಚರ್, ಸೊ ಈಗ ಯಾವುದೇ ಒಂದು ಪ್ಲ್ಯಾಂಟ್, ಸೊ ಒಂದು ಪ್ಲ್ಯಾಂಟಲ್ಲಿ ಒಂದು ಔಷಧೀಯ ಗುಣ ಇದೆ ಅಂತಂದರೆ, ಸೊ ಅದನ್ನು ನಾವು ಏನು ಮಾಡ್ಬೋದು, ಅಗ್ರಿಕಲ್ಚರ್ ಥ್ರೂ ಅದನ್ನು ನಾವು ಪ್ರೊಡ್ಯೂಸ್ ಮಾಡ್ಬೋದು. ದೆನ್ IPR ಡಿಬೇಟ್ ಅಂತಂದರೆ ಪೇಟೆಂಟ್ಸ್ ಇರ್ಬೋದು, ರೈಟ್ಸ್ ಇರ್ಬೋದು, ಟ್ರೇಡ್ ಮಾರ್ಕ್ ಇರ್ಬೋದು. ಸೊ ಆ ರೀತಿ ಡಿಬೇಟ್ಗೂ ಕೂಡ ನಗೋಯಾ ಪ್ರೋಟೋಕಾಲ್ ಇಟ್ ಈಸ್ ಸಿಗ್ನಿಫಿಕೆಂಟ್. ಸೊ ದಿಸ್ ಪ್ರೋಟೋಕಾಲ್ ಇಟ್ ಎನ್ಹ್ಯಾನ್ಸಸ್ ಇಂಡಿಯಾಸ್ ರೋಲ್ ಇನ್ ಗ್ಲೋಬಲ್ ಎನ್ವಿರಾನ್ಮೆಂಟಲ್ ಡಿಪ್ಲೊಮಸಿ ಆ್ಯಂಡ್ ಆಲ್ಸೋ CBD ಕಮಿಟ್ಮೆಂಟ್ಸ್. ಸೊ ಗ್ಲೋಬಲ್ ಎನ್ವಿರಾನ್ಮೆಂಟಲ್ ಡಿಪ್ಲೊಮಸಿ ಅಂತಂದರೆ ಎನ್ವಿರಾನ್ಮೆಂಟ್, ಬಯೋಡೈವರ್ಸಿಟಿ, ಕ್ಲೈಮೇಟ್ ಚೇಂಜ್ ಇದರ ರಿಲೇಟೆಡ್ ಏನೇ ಡಿಪ್ಲೊಮಸಿ ಇರಲಿ, ಸೊ ಆ ಡಿಪ್ಲೊಮಸಿನಲ್ಲಿ ಇಂಡಿಯಾಗೆ ಒಂದು ಹೆಲ್ಪನ್ನು ಮಾಡುತ್ತೆ. ಸೊ ಇಟ್ ಎನ್ಹ್ಯಾನ್ಸಸ್ ಇಂಡಿಯಾಸ್ ರೋಲ್ ಬಿಕಾಸ್ ನೌ ಇಂಡಿಯಾ ಈಸ್ ದಿ global leader in providing compliance certificates with respect to Nagoya Protocol. So if India is a leader, so other countries should listen to the leader, because India is leader, or it is the front runner, it is the one of the leading country in implementation of Nagoya Protocol. So this is all about Nagoya Protocol. ಸೊ ಬೇಸ್ಡ್ ಆನ್ ದ ಟಾಪಿಕ್ ದಟ್ ವಿ ಹ್ಯಾವ್ ಡಿಸ್ಕಸ್ ಸೋ ಫಾರ್ ನಗೋಯಾ ಪ್ರೋಟೋಕಾಲ್. ಸೊ ಇವಾಗೇನು ಇಲ್ಲಿವರೆಗೂ ನಾವು ನಗೋಯಾ ಪ್ರೋಟೋಕಾಲ್ ಮೇಲೆ ಡಿಸ್ಕಸ್ ಮಾಡಿದ್ವಿ. ಸೊ ಅದ್ರ ಮೇಲೆ ಇಲ್ಲೊಂದು ಕ್ವಶನ್ ಕೊಟ್ಟಿದ್ವಿ. ಈ ಕ್ವಶನಲ್ಲಿ 3 ಸ್ಟೇಟ್ಮೆಂಟ್ ಇದೆ. 3 ಸ್ಟೇಟ್ಮೆಂಟ್ನ ಓದಿ ನಿಮ್ಮ ಆನ್ಸರ್ನ ಕಮೆಂಟ್ ಮಾಡಿ. ಆನ್ಸರ್ ಮತ್ತು ಡೀಟೇಲ್ ಎಕ್ಸ್ಪ್ಲನೇಷನ್ ಈ ಕ್ವಶನ್ದು PDF ಹ್ಯಾಂಡ್ಔಟಲ್ಲಿರುತ್ತೆ. ಆ PDF ಹ್ಯಾಂಡ್ಔಟು ಟೆಲಿಗ್ರಾಮ್ ಚಾನಲಲ್ಲಿರುತ್ತೆ. ಟೆಲಿಗ್ರಾಮ್ ಚಾನಲ್ ಜಾಯ್ನ್ ಆಗಲಿಕ್ಕೆ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡಲಾಗಿದೆ. ಸೊ ಆ ಲಿಂಕ್ನ ಕ್ಲಿಕ್ ಮಾಡಿ ಜಾಯ್ನ್ ಮಾಡಿ. ಸೊ ಟೆಲಿಗ್ರಾಮ್ ಏನು PDF ಇದೆ, ಸೊ ಇದರಲ್ಲಿ ಡೀಟೇಲ್ ನೋಟ್ಸ್ ಇದೆ, ಈ ವಿಡಿಯೋದ ಡೀಟೇಲ್ ನೋಟ್ಸ್ ಇದೆ. ಆ ನೋಟ್ಸ್ನ ನೀವು ಡೌನ್ಲೋಡ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಟಿಲ್ ದೆನ್, ಹ್ಯಾಪಿ ಲರ್ನಿಂಗ್.